ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೋಮ್ ಮೇಡ್ ರೆಮಿಡಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ತಲೆಯ ಹಿಂಭಾಗದಲ್ಲಿ ತುಂಬ ನೋವಾಗುತ್ತಲ್ವಾ, ಸೊ ಅದಕ್ಕೆ ಏನು ರೀಸನ್ ಗೊತ್ತಾ? ಡಿಹೈಡ್ರೇಷನ್. ಯಾಕಂದರೆ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಈ ಡಿಹೈಡ್ರೇಷನ್ ಆಗುತ್ತೆ. ಸೊ ಅದಕ್ಕೆ ಇವತ್ತೊಂದು ಹೋಮ್ ಮೇಡ್ ರೆಮಿಡಿನ ಹೇಳ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ನಾನು ಇದನ್ನೇ ಮಾಡಿ ಕುಡಿಯೋದು ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಮಿಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನು ನೋಡಿ, ನಾನು ಲೆಮನ್ ಪಲ್ಪನ್ನು ತೊಗೊಂಡಿದ್ದೀನಿ. ಯಾಕಂದರೆ ಲಿಂಬೆಹಣ್ಣು ಯಾವಾಗಲೂ ಸಿಗಲ್ಲ ಅಲ್ವಾ. ಸೊ ಲಿಂಬೆಹಣ್ಣಿನ ಸೀಸನ್ ಇದ್ದಾಗ ಸಿಕ್ಕಾಪಟ್ಟೆ ಲಿಂಬೆಹಣ್ಣನ್ನು ತೊಗೊಂಡ್ಬಂದು ಈ ಪಲ್ಪನ್ನು ಮಾಡಿಟ್ರೆ ಬೇಕಾದಾಗ ಈ ಒಂದು ರೆಮಿಡಿನ ಮಾಡಿ ತೊಗೋಬೋದು. ನಿಮ್ಮ ಹತ್ರ ಈ ಪಲ್ಪ್ ಇಲ್ಲ ಅಂತ ಅಂದರೆ ನೀವು ಲಿಂಬೆಹಣ್ಣನ್ನು ತೊಗೋಬೋದು. ಫ್ರೆಶ್ ಆಗಿ ಒಂದು ಹಾಫ್ ಲೆಮನನ್ನು ತೊಗೊಳ್ಳಿ. ಸೊ ಅದಕ್ಕೆ ಬೇಕಾದಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಇಲ್ಲಿ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಲಿಂಬೆಹಣ್ಣಿನ ಪಾನಕ. ಎಸ್, ಈ ಒಂದು ಪಾನಕನ ಮಾಡಿ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಹೋಗುತ್ತೆ. ಅದ್ರ ಜೊತೆಗೆ ತಲೆನೋವು ಕೂಡ ಮಾಯ ಆಗಿಬಿಡುತ್ತೆ. ತುಂಬ ಸಲ ನಾನು ಈ ಒಂದು ರೆಮಿಡಿನ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ತಲೆನೋವು ಇದ್ದರೆ ಈ ಒಂದು ರೆಮಿಡಿಯಿಂದ ಹೆಲ್ಪ್ ಆಗಲಿ ಅಂತ ಅಂದ್ಕೊಂಡು ಈ ಒಂದು ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಬೇಸಿಗೆಲ್ಲ ಬೇರೆ ಬರ್ತಾ ಇದೆ. ತುಂಬ ನೀರನ್ನು ಕುಡೀರಿ, ಒಳ್ಳೊಳ್ಳೆ ಆಹಾರನ ಸೇವಿಸಿ ಹೆಲ್ದಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಇನ್ನೊಳ್ಳೊಳ್ಳೆ ಟಿಪ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್. Lots of love.